ಇವತ್ತು ನಾವು ನೋಡಲಿರುವ ಸಿನಿಮಾ ಮಧುವಿದು. ಇದು ಸೋನಿ ಲಿವ್ OTT ಆಪ್ನಲ್ಲಿ ಲಭ್ಯವಿದೆ. ಈ ಸಿನಿಮಾದಲ್ಲಿ ಶರಾಫುದ್ದೀನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈ ಚಿತ್ರವು 3 ತಲೆಮಾರಿನ ಗಂಡಸರು ಮಾತ್ರ ಇರುವ ಒಂದು ಬ್ಯಾಚುಲರ್ ಮನೆಯ ಕತೆ. ಆ ಮನೆಗೆ ಒಬ್ಬಳು ಹುಡುಗಿ ಬಂದು ಬೆಳಕು ನೀಡುವುದಿಲ್ಲವೇ ಎಂಬ ನಿರೀಕ್ಷೆಯೊಂದಿಗೆ ಸಾಗುವ ಫ್ಯಾಮಿಲಿ ಡ್ರಾಮಾ ಇದು. ನಿಜ ಹೇಳ್ಬೇಕೆಂದರೆ ಆ ಮನೆಯಲ್ಲಿರುವ ನಮ್ಮ ಹೀರೋಗೆ ಮದುವೆಯ ಸಂಬಂಧಗಳನ್ನು ಹುಡುಕುತ್ತಿರುತ್ತಾರೆ, ಆದ್ರೆ ಯಾವುದೂ ಕುದುರುವುದಿಲ್ಲ. ಇನ್ಫ್ಯಾಕ್ಟ್ ಆ ಮನೆಗೆ ಸೊಸೆಯಾಗಿ ಬರಲು ಯಾವ ಹುಡುಗಿಯೂ ಅಷ್ಟು ಸಿದ್ಧವಾಗಿರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲೇ ಹೀರೋ ನಾಯಕಿಯನ್ನು ಭೇಟಿಯಾಗುತ್ತಾರೆ. ಹೀರೋ ಹೀರೋಯಿನ್ ನಡುವೆ ಪ್ರೀತಿ ಚಿಗುರುತ್ತದೆ. ಅದು ಮದುವೆಯ ಹಂತಕ್ಕೆ ತಲುಪುವಾಗ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಆ ಸಮಸ್ಯೆ ಏನು? ಅದರ ನಂತರ ನಡೆಯುವ ಘಟನೆಗಳೇನು? ಕೊನೆಯಲ್ಲಿ ಇವರಿಬ್ಬರು ಒಂದಾದರ ಮತ್ತು ಏನಾಯಿತು ಎಂಬ ಹಲವು ವಿಷಯಗಳನ್ನು ಈ ಸಿನಿಮಾ ಹೇಳುತ್ತದೆ. ಒಂದು ಸರಳವಾದ ಫ್ಯಾಮಿಲಿ ಡ್ರಾಮಾ, ಅದರಲ್ಲಿ ಒಂದು ಅಚ್ಚುಕಟ್ಟಾದ ಲವ್ ಸ್ಟೋರಿ ಮತ್ತು ಸಣ್ಣಪುಟ್ಟ ಹಾಸ್ಯದ ಅಂಶಗಳೊಂದಿಗೆ ಸಿನಿಮಾ ಒಂದು ಭದ್ರವಾದ ಆರಂಭವನ್ನು ಪಡೆಯುತ್ತದೆ. ಇಂಟರ್ವಲ್ ಬ್ಲಾಕ್ಗಿಂತ ಮೊದಲು ಬರುವ ಆ ನಿರೀಕ್ಷಿತವಲ್ಲದ ಟ್ವಿಸ್ಟ್ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಇದರ ನಂತರ ಕಥೆ ಹೇಗೆ ಸಾಗುತ್ತದೆ, ಸೀರಿಯಸ್ ಆಗಿ ಇರುತ್ತದೆಯೋ ಅಥವಾ ಕಾಮಿಡಿಯಾಗಿ ಇರುತ್ತದೆಯೋ ಎಂದು ಕಾಯುತ್ತಿರುವಾಗ ವಿಭಿನ್ನವಾದ ಕಾಮಿಡಿ ಬೆರೆತ ಸೀರಿಯಸ್ ಮೋಡ್ನಲ್ಲಿ ಕಥೆಯನ್ನು ಕೊಂಡೊಯ್ಯಲಾಗಿದೆ. ಅದರಲ್ಲಿ ಕಾಮಿಡಿ ಸನ್ನಿವೇಶಗಳು ಚೆನ್ನಾಗಿ ವರ್ಕೌಟ್ ಆಗಿವೆ. ಆದರೆ ಆ ಸೀರಿಯಸ್ ಆದ ಘಟನೆಗಳೆಲ್ಲವೂ ಸ್ವಲ್ಪ ಕೃತಕವಾಗಿ ನಿರ್ಮಿಸಿದಂತೆ ಅನಿಸುತ್ತದೆ. ಹೇಳ್ಬೇಕೆಂದರೆ ಘಟನೆಗಳು ಸುಮ್ಮನೆ ಹಾಗೆಯೇ ನಡೆದು ಹೋಗುತ್ತವೆ ಎಂಬಂತೆ ತೋರಿಸಿದ್ದಾರೆ. ಅದರಡಿ ಯಾವುದೇ ರೀತಿಯ ಚಡಪಡಕೆ ಅಥವಾ ಬಿಗುವಿನ ಅಂಶ ಇಲ್ಲವೇ ಇಲ್ಲ. ಕ್ಲೈಮ್ಯಾಕ್ಸ್ನಲ್ಲೂ ಇಂಟರ್ವೆಲ್ನಂತೆ ಒಂದು ಟ್ವಿಸ್ಟ್ ನೀಡಲು ಪ್ರಯತ್ನಿಸಿದ್ದಾರೆ, ಆದರೆ ಅದು ಸರಿಯಾಗಿ ಮೂಡಿಬಂದಿಲ್ಲ ಎಂದು ಹೇಳಬಹುದು. ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಸಿನಿಮಾವಾಗಿ ನೋಡಿದಾಗ ಇದು ಟೈಮ್ ಪಾಸ್ಗಾಗಿ ನೋಡಬಹುದಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್. ನೀವು ಇದನ್ನು ಒಮ್ಮೆ ಪ್ರಯತ್ನಿಸಬಹುದು. ನನ್ನ ರೇಟಿಂಗ್ 5ಕ್ಕೆ 2.9. ಅಡಲ್ಟ್ ಕಂಟೆಂಟ್ ಅಷ್ಟೇನೂ ಇಲ್ಲ. ಈ ಮೂವಿ ರಿವ್ಯೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ. ಇನ್ನು ಮೂವಿ ಸ್ಟುಡಿಯೋ ಫಿಲ್ಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಿವ್ಯೂನಲ್ಲಿ ಭೇಟಿಯಾಗೋಣ.